ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಅಧಿಕಾರ ಹಂಚಿಕೆ ವಿಚಾರ ಡಿಸಿಎಂ ಡಿಕೆ ಶಿವಕುಮಾರ್ ಅವರಲ್ಲಿ ತಳಮಳ ಮೂಡಿಸಿದೆ. ಮತ್ತೆ ಕೆಪಿಸಿಸಿ ಕಚೇರಿ ಬಳಿ ಮುಂದಿನ ಸಿಎಂ ಡಿಕೆ ಶಿವಕುಮಾರ್ ಎನ್ನುವ ಘೋಷವಾಕ್ಯ ಮೊಳಗಿದೆ. ಇವುಗಳ ನಡುವೆಯೇ ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನ ತ್ಯಾಗ ಮಾಡುವ ಮಾತಾಡ್ತಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಹಾಗಾದ್ರೆ ಅಧ್ಯಕ್ಷ ಗಿರಿ ಬಿಟ್ಟುಕೊಡ್ತಾರಾ? ಡಿಕೆ ಹೇಳಿದ್ದೇನು ಇಲ್ಲಿದೆ, ನೋಡ್ಕೊಂಡು ಬನ್ನಿ. ನಾವ್ಯಾರು ಎಷ್ಟು ದಿನ ಇರ್ತೀವಿ ಅನ್ನೋದು ಮುಖ್ಯ ಅಲ್ಲ. ನಾನು ಪರ್ಮನೆಂಟ್ ಆಗಿ ಇಲ್ಲಿ ಇರುವುದಿಲ್ಲ ಅನ್ನೋದು ನನಗೂ ಅರಿವಿದೆ. ಸೊ ಇದ್ದಂತ ಸಂದರ್ಭದಲ್ಲಿ ಏನು ಲೈಫ್ ಲೈನ್ ಸೆಟ್ ಮಾಡಿ ಹೋಗ್ತೀವಿ ಅದು ಬಹಳ ಮುಖ್ಯ. ಸೊ ಇಂದಿರಾ ಗಾಂಧಿ ಅವರು ಇನ್ನೊಂದು ಮಾತು ಹೇಳ್ತಾರೆ. ಏನ್ ಹೇಳ್ತಾರೆ ಅಂದ್ರೆ, ಜಗತ್ತಿನಲ್ಲಿ ಎರಡು ಬಗ್ಗೆ ಜನರಿರ್ತಾರೆ. ಒಬ್ಬ ಕೆಲಸ ಮಾಡುವನು, ಇನ್ನೊಬ್ಬರು ಅದರ ಲಾಭವನ್ನ ಪಡೆದುಕೊಳ್ಳೋದು. ನೀವು ಮೊದಲನೇ ಗುಂಪಿಗೆ ಸೇರಿ ಅಂತ ಹೇಳಿ ಇಂದಿರಾ ಗಾಂಧಿ ಅವರು ಹೇಳಿದ ಒಂದು ಮಾತು ಕೂಡ ನಲ್ಲಿ ಇದೆ. ಇದರಲ್ಲೇ ಕಾಂಗ್ರೆಸ್ ಕಚೇರಿಗಳನ್ನು ಕೂಡ 100 ಕಚೇರಿ ಮಾಡ್ಬೇಕು ಅಂತ ಹೇಳಿ ಈಗ ಹೊರಟಿದ್ದೇನೆ. ಎಲ್ಲರೂ ಈಗ ಲಿಸ್ಟ್ ಕೇಳಿದ್ದಾರೆ. ಯಾರು MLA ಇಂಟ್ರೆಸ್ಟ್ ತಗೊಂಡಿಲ್ಲ, ಯಾರು ಮಂತ್ರಿ ತಗೊಂಡಿಲ್ಲ, ಅದೆಲ್ಲ ಲಿಸ್ಟ್ ಕೊಡ್ಬೇಕು ಅಂತ ಹೇಳಿ ನನಗೆ ಡೆಲ್ಲಿಯಿಂದ ಕೇಳಿದ್ದಾರೆ. ಇವತ್ತು ನಾಳೆ ನಾನು ಕಳಿಸ್ಕೊಡ್ತಾ ಇದ್ದೀನಿ. ಕೆಲವ್ರು ಇಂಟ್ರೆಸ್ಟ್ ತೋರಿಸಿದ್ದಾರೆ, ಕೆಲವ್ರಿಗೆ ಅಧಿಕಾರ ಮಾತ್ರ ಬೇಕು. ಈ ಕಾಂಗ್ರೆಸ್ ಕಚೇರಿ ದೇವಸ್ಥಾನ ಅನ್ನೋದು ಕೆಲವ್ರು ಮರ್ತು ಬಿಟ್ಟಿದ್ದಾರೆ. ಏನ್ ಮಾಡಕ್ ಆಗ್ತದೆ? ಅದಕ್ಕೆ ನಾನೆಲ್ಲ ಉತ್ತರ ಕೊಡೋದು. ಡೆಲ್ಲಿಯವರೇ ಟೈಮಲ್ಲಿ ಅಲ್ಲಿ ಯಾರು ಇದ್ರ ಬಗ್ಗೆ ಕಾಂಗ್ರೆಸ್ ಅವ್ರ ಕ್ಷೇತ್ರದಲ್ಲಿ ಕಚೇರಿನ ಕಟ್ಟಲಿಕ್ಕೆ ಆಸಕ್ತಿ ಇಲ್ಲ, ಅವ್ರಿಗೆ ಡೆಲ್ಲಿಯವರೇ ಟೈಮಲ್ಲಿ ಉತ್ತರ ಕೊಡ್ತಾರೆ. ನಾನು ಉತ್ತರ ಕೊಡುದಿಲ್ಲ ಅನ್ನೋ ಮಾತನ್ನ ಈ ಸಂದರ್ಭ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ನಾವು ಪರ್ಮನೆಂಟ್ ಆಗಿ ಇರಕ್ ಆಗಲ್ಲ. ಐ ಆಮ್ ಟೆಲಿಂಗ್ ಯು, ಆಲ್ರೆಡಿ 5 ವರ್ಷ ಆಗಿದೆ. ಇನ್ನು ಮಾರ್ಚ್ ಬಂತು ಅಂದ್ರೆ 6 ವರ್ಷ ಆಗ್ತದೆ. ಬೇರೆಯವ್ರಿಗೆ ಅವಕಾಶ ಮಾಡಿಕೊಡ್ಬೇಕು. ಬಟ್ ನಾನು ಲೀಡರ್ಶಿಪ್ ಅಲ್ಲಿ ಇರ್ತೀನಿ, ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ. ಬಿ ದೇರ್ ಇನ್ ದಿ ಫ್ರಂಟ್ ಲೈನ್. ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ. ನಾನು ಅವತ್ತೇ ನಾನು ಉಪಮುಖ್ಯಮಂತ್ರಿ ಆ ದಿನನೇ ಬಿಡ್ಬೇಕು ಅಂತ ಹೇಳಿದೆ. ಖರ್ಗೆ ಸಾಹೇಬರು, ರಾಹುಲ್ ಗಾಂಧಿ ಅವರು ಇರೋ DK ಸ್ವಲ್ಪ ದಿನ ಇರು ಅಂತ ಹೇಳಿ ನನ್ನನ್ನ ಇರಿಸ್ಕೊಂಡ್ರು. ಬಟ್ ಇರೋಂಥ ಸಂದರ್ಭದಲ್ಲಿ ಯಾವ ರೀತಿ